ಅಂಗಕಾರ ಸಂಕಷ್ಟಹರ ಚತುರ್ಥಿ 5ನೇ ತಾರೀಕು ಮಂಗಳವಾರ. ಚಂದ್ರೋದಯ ಸಮಯ 9:50. ಸಂಕಷ್ಟಹರ ಚತುರ್ಥಿ ದಿನ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವಂಥ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ನಿಮಗೆ ಇರುವಂಥ ಯಾವುದೇ ವಿಘ್ನಗಳಿದ್ರೂ ಕೂಡ ಅವುಗಳೆಲ್ಲವೂ ದೂರವಾಗುತ್ತವೆ. ಮಂಗಳವಾರ ದಿನ ಅಂಗಕಾರ ಸಂಕಷ್ಟಹರ ಚತುರ್ಥಿ ಬಂದಿರೋದ್ರಿಂದ ನಿಮಗೆ ಯಾರಿಗಾದರೂ ಮನೆ ಕಟ್ಟಬೇಕು ಅನ್ನೋ ಆಸೆ ಅಥವಾ ಮನೆಯನ್ನು ತಗೋಬೇಕು ಅನ್ನೋ ಆಸೆ ಇದ್ದರೆ ಒಂದು ತಟ್ಟೆಯಲ್ಲಿ ತೊಗರಿಬೇಳೆಯನ್ನು ಹಾಕಿ ಅದರ ಮೇಲೆ ಬೆಲ್ಲದ ದೀಪವನ್ನು ಹಚ್ಚಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಮಗೆ ಒಳ್ಳೆ ಮನೆ ಅಥವಾ ಭೂಮಿ ಪ್ರಾಪ್ತಿಯಾಗುತ್ತದೆ. ಮಕ್ಕಳಿಗೆ ಒಳ್ಳೆ ವಿದ್ಯೆ ಹಾಗೂ ಬುದ್ಧಿ ಪ್ರಾಪ್ತಿಯಾಗಬೇಕಂದ್ರೆ 21 ಗರಿಕೆ ಜೇನುತುಪ್ಪ ಬೆಲ್ಲವನ್ನು ಕೊಟ್ಟು ಗಣಪತಿಗೆ ಒಂದು ಅರ್ಚನೆಯನ್ನು ಮಾಡಿಸಿ ಮಕ್ಕಳಿಗೆ ಒಳ್ಳೆ ವಿದ್ಯೆ ಪ್ರಾಪ್ತಿಯಾಗುತ್ತೆ. ಮತ್ತು ನಿಮಗೆ ಯಾವುದಾದ್ರೂ ರಾಹು ಕೇತು ದೋಷಗಳಿದ್ದರೆ ಆವತ್ತಿನ ದಿನ ಗಣಪತಿಗೆ ಫಲಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಿಸಿದರೆ ಅದರಿಂದ ನಿಮಗೆ ಇರುವಂಥ ಎಷ್ಟೋ ರಾಹುಕೇತು ದೋಷಗಳು ಪಾರಾಗುತ್ತವೆ. ಹಾಗೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗ್ತಿಲ್ಲ ಅಂದರೆ ಸೋಮವಾರ ರಾತ್ರಿ 21 ಕಡಲೆಕಾಳುಗಳನ್ನು ನೆನೆಸಿ ಮಂಗಳವಾರ ಬೆಳಗ್ಗೆ ಅದನ್ನು ದಾರದಲ್ಲಿ ಪೋಣಿಸಿ ಗಣಪತಿಗೆ ಹಾಕಿದರೆ ಏನೇ ವಿಘ್ನಗಳಿದ್ದರೂ ದೂರವಾಗುತ್ತವೆ. ಹಾಗೆ ನಿಮಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ದರ್ಶನವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇದರಿಂದ ನಿಮಗೆ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ.